ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡ್ಮೇಲೆ ಓಕೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಸ್ವಲ್ಪ ಲವಂಗ ಹಾಗೂ ಸ್ವಲ್ಪ ಚಕ್ಕೆ, ಆದಮೇಲೆ ಒಂದು ಸ್ಟಾರ್ ಅನೀಸ್, ನೆಕ್ಸ್ಟ್ ಒಂದು ಪಲಾವ್ ಎಲೆ ಹಾಕೊತೀನಿ. ನೆಕ್ಸ್ಟು ಇದು ಜಾಪತ್ರೆ, ಓಕೆ ಆಯಿತಾ. ನೆಕ್ಸ್ಟು ಒಂದು ಲವಂಗ, ಒಂದು ಏಲಕ್ಕಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ್ರೇ ಇದರದ್ದೇ ಫ್ಲೇವರ್ ಬರೋದು. ಓಕೆ, ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗಲಿ ಎಲ್ಲದು. ಓಕೆ, ಎಲ್ಲ ಕುದೀತಿರ್ಬೇಕಾದ್ರೆ ಇವಾಗ ಆನಿಯನ್ ಹಾಕ್ಕೊತೀನಿ. ಓಕೆ, ಆನಿಯನ್ ಚಾಪ್ ಮಾಡಿರುವಂಥ ಆನಿಯನ್ ಹಾಕ್ಕೊತೀನಿ. ಇದು ಗೋಲ್ಡನ್ ಬ್ರೌನ್ ಬರಬೇಕು ಆನಿಯನು. ಓಕೆ, ಆನಿಯನ್ ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಓಕೆ, ಎಲ್ಲ ಆನಿಯನ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಫ್ರೈ ಮಾಡೋಣ, ಗೋಲ್ಡನ್ ಬ್ರೌನ್ ಆಗಲಿ. ಓಕೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಆಯ್ತು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಬೇಕು. ಓಕೆ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಬಟಾಣಿ ಹಾಕೋಣ. ಓಕೆ, ಬಟಾಣಿ ಹಾಕೋಣ. ಇದೆಲ್ಲ ಫ್ರೈ ಆಗ್ತಾ ಇರಲಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ. ಓಕೆ, ಮೆಂತ್ಯ ಸೊಪ್ಪು ಹಾಕ್ಕೊಂಡು ಓಕೆ, ಕಸ್ತೂರಿ ಮೇಥಿ ಹಾಕಿದೆಯಲ್ಲ, ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ, ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ್ರೆ ಚೆನ್ನಾಗ. ಓಕೆ, ಕ್ವಾಂಟಿಟಿ ಮೇಲೆ ಹೋಗುತ್ತೆ. 1 kg ರೈಸ್ ಇದ್ದರೆ ಮಾತ್ರ 1 ಕಟ್ ಹಾಕಬೇಕು, ಯಾಕಂದರೆ ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಇದು ಮೆಂತ್ಯ ಸೊಪ್ಪು ಕಹಿ ಬರುತ್ತಲ್ಲ, ಹಾಗಾಗಿ ಈ ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಚೆನ್ನಾಗಿ ತೊಳೆದು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೋಬೇಕು. ಇವಾಗ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೆನೆಸ್ಕೊಂಡು. ಓಕೆ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೆನೆಸ್ಕೊಂಡ್ರೆ ಇವಾಗ ಸ್ವಲ್ಪ ಮಸಾಲ ರುಬ್ಕೋಬೇಕು. ಓಕೆ, ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಕಾಯಿ ಹಾಗೂ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ಹಾಗೂ ಸ್ವಲ್ಪ ಹಸಿ ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂದರೆ ಇದನ್ನು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಓಕೆ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಏನಿದೆ ಅಲ್ಲ, ಹಸಿ ಖಾರ ಹಾಕಿದ್ರೆ ರುಬ್ಬಿರುವಂಥದ್ದು ಹಾಕ್ಕೋಬೇಕು. ಓಕೆ, ಇದು ಇವಾಗ ಇದಕ್ಕೆ ಹಾಕೋಣ. ಓಕೆ, ಇದು ಸ್ವಲ್ಪ ಮಸಾಲ ಎಲ್ಲ ಬೆನಿಬೇಕು. ಸ್ವಲ್ಪ ಮಸಾಲ ಎಲ್ಲ ಬೆನೆಯವರೆಗೂ ಓಕೆ, ಸ್ವಲ್ಪ ಬೆನೀಲಿ. ಕುದೀತಾ ಇರಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟು ರೈಸ್ ತೊಗೊಂಡ್ರೆ ಇದ್ರದ್ದು 1.5 ಕೂಡ ಬೇಡ, ಯಾಕಂದರೆ ರೈಸ್ನ ಆಲ್ರೆಡಿ ಸೋಕ್ ಮಾಡಿರೋದ್ರಿಂದ 1/4 ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ. ಓಕೆ, ಈಗ ರೈಸ್ ಏನಾದರೂ ಇದರೊಳಗೆ ಹಾಕಿದರೆ ಬಿಸಿನೀರು ಹಾಕ್ಕೋಬೇಕಾಗುತ್ತೆ. ಓಕೆ, ಹಾಕ್ಕೊಂಬಿಡೋಣ. ಬೇಕಂದರೆ ಬಿಸಿನೀರು ಹಾಕೋಣ. ರೈಸ್ ಹಾಕ್ಕೊತೀನಿ ನೋಡಿ. ಎಲ್ಲ ಬೆನೀತಾ ಇರಲಿ ಮಸಾಲ. ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ. ಓಕೆ, ರೈಸ್ ಎಷ್ಟು ಹಾಕಿದ್ವಿ ಅದರಲ್ಲಿ 1/4 ಕಪ್ಪಷ್ಟು ಹಾಕ್ಕೋಬೇಕು. ಸ್ವಲ್ಪ ಉದುರು ಬೇಕಂದರೆ, ಇಲ್ಲ ನಾವು ಸ್ಮೂತಾಗಿ ಇರಲಿ ಅಂದರೆ 1.5 ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ರೈಸ್ ಸೋಕ್ ಮಾಡಿರ್ತೀವಿ 1 ½ hour ಮುಂಚೆಗೆ, ಹಾಗಾಗಿ 1/4 ಹಾಕ್ಕೊಳ್ಳೋಣ. ಉದುರು ಬೇಗ. ನಾವು ಮೆತ್ತಗಂದರೆ 2 ಹಾಕ್ಕೊಂಡ್ರೆ ಸಾಕಷ್ಟೆ. ನೆಕ್ಸ್ಟ್ ಇವಾಗ ಸ್ವಲ್ಪ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳೋಣ. ಬಿಸಿ ನೀರೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು, ಕೈ ಸುಡ್ತಾ ಇರುತ್ತೆ. ಓಕೆ, ಹುಷಾರು ಕೇರ್ಫುಲ್ಲಾಗಿ ಇಟ್ಕೋಬೇಕು ಅದು ನೀರನ್ನ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಅದೇ ಚಿತ್ರಾನ್ನ ಅಥವಾ ಪುಳಿಯೋಗರೆ ಎಲ್ಲ ಊಟ ಮಾಡಿ ಅನಿಸಿದ್ರೆ ಇದು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವೆರಿ ಟೇಸ್ಟಿ, ಈಸಿಯಾಗಿ ಇರುತ್ತೆ. ಇದು ಚಿಕ್ಕ ಪುಟ್ಟ ಇವೆಂಟ್ಸ್ಗೂ ಮಾಡ್ಕೋಬೋದು. ಕಿಟಿ ಪಾರ್ಟಿ ಇರುತ್ತಲ್ಲ ಮನೆಯಲ್ಲಿ, ಕಿಟಿ ಪಾರ್ಟಿಗೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ.